ನಮಸ್ಕಾರ ವೀಕ್ಷಕರೇ, ನಾಲತವಾಡ ಶ್ರೀ ಶರಣವೀರೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಕಾಶಿನಾಥ್ ಬಿರಾದಾರ್. ಸಾರ್ವಜನಿಕರಲ್ಲಿ ಸಂಶಯಕ್ಕೆ ಎಡೆ ಮಾಡಿಕೊಟ್ಟ ಜಿಲ್ಲಾ ಪಂಚಾಯತಿ ಸಿಇಒ ನಡೆ. ನಾಲತವಾಡ ಪಟ್ಟಣದ ಅಮರೇಶ್ವರ ದೇವಸ್ಥಾನದ ಬಳಿ ಅರ್ಧಕ್ಕೆ ನಿಂತ ಜೆಜೆಎಂ ಕಾಮಗಾರಿ ಸ್ಥಳಕ್ಕೆ ಜಿಲ್ಲಾ ಪಂಚಾಯತಿ ಸಿಇಒ ರಿಷಿ ಆನಂದ್ ಅವರು ಭೇಟಿ ನೀಡದೆ ಮರಳಿದ ನಡೆ ಕಾಯ್ದು ಸುಸ್ತಾಗಿದ್ದ ಸಾರ್ವಜನಿಕರಲ್ಲಿ ಹಲವು ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ. ಏನಿದು ಹಿನ್ನೆಲೆ? ಮುದ್ದೇಬೇಳತಾಳಿಕೋಟೆ ಮತ್ತು ದೇವರಹಿಪ್ಪರಗಿ ತಾಲೂಕಿನ ಸುಮಾರು 377 ಹಳ್ಳಿಗಳಿಗೆ ಜೆಜೆಎಂನ 4700 ಕೋಟಿ ವೆಚ್ಚದ ಕಾಮಗಾರಿ ನಡೆದಿದೆ. ನೀರಿನ ಬೃಹತ್ ಪೈಪುಗಳನ್ನು ರಾಜ್ಯ ಹೆದ್ದಾರಿ ರಸ್ತೆಯ ಮಧ್ಯದಲ್ಲಿ ಅವೈಜ್ಞಾನಿಕವಾಗಿ ಜೋಡಣೆ ಕಾರ್ಯ ನಡೆಸಿದ್ದಾರೆ. ಕಾಮಗಾರಿಯಿಂದ ಮುಂದಿನ ದಿನಗಳಲ್ಲಿ ರಸ್ತೆ ದುರಸ್ತಿ ವೇಳೆ ಪೈಪುಗಳು ಹಾಳಾಗುತ್ತವೆ ಮತ್ತು ಮನಬಂದಂತೆ ರಸ್ತೆ ಅಗೆದು ಹಾಳು ಮಾಡಲಾಗುತ್ತದೆ ಎಂದು 1 ತಿಂಗಳಿಂದಲೇ ಸಾರ್ವಜನಿಕರು ತಡೆವೊಡ್ಡಿದರು. ಸಿಇಒ ಅವರು ಸ್ಥಳಕ್ಕೆ ಭೇಟಿ ನೀಡುವ ವಿಷಯ ತಿಳಿದ ಸಾರ್ವಜನಿಕರು ಕಾಮಗಾರಿ ಸ್ಥಳಕ್ಕೆ ಬಂದಿದ್ದರು. ವೇಗವಾಗಿ ತೆರಳಿದ ಅಧಿಕಾರಿ ಸಾವಿರಾರು ಕೋಟಿ ವೆಚ್ಚದ ಬೃಹತ್ ಯೋಜನೆಯ ಬಾಷ್ ಜಿಲ್ಲಾ ಪಂಚಾಯತ್ ಸಿಇಒ ಅವರೇ ಆಗಿದ್ದು, ಆದರೆ ನದಿ ಬಳಿ ನಡೆದ ಜಾಕ್ವೆಲ್ಗೆ ಮಾತ್ರ ಭೇಟಿ ನೀಡಿ ಅಲ್ಲಿರುವ ಗುತ್ತೇದಾರ ಹಾಗೂ ಇತರೆ ಇಂಜಿನಿಯರ್ಗಳೊಂದಿಗೆ ಭೇಟಿ ಮಾಡಿದ್ದಾರೆ. ಮುಖ್ಯವಾಗಿ ಸಮಸ್ಯೆ ಉಂಟಾದ ಅರ್ಧಕ್ಕೆ ನಿಂತ ಕಾಮಗಾರಿ ಪರಿಶೀಲನೆ ನಡೆಸಬೇಕಿತ್ತು. ಆದರೆ ಸಿಇಒ ಅವರು ಸ್ಥಳದಲ್ಲೇ ಸಾರ್ವಜನಿಕರನ್ನು ಕಂಡು ನೋಡದಂತೆ ಹೋದರು. ಜಿಲ್ಲಾ ಪಂಚಾಯತ್ ಸಿಇಒ ಅವರು ನಡೆ ಮತ್ತಷ್ಟು ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ. ಸಿಎಂ ಕಾರ್ಯದರ್ಶಿಗಳ ಪತ್ರ. ಕುಡಿಯುವ ನೀರಿನ ಯೋಜನೆ ಮುಖ್ಯ ಭಾಷೆ ಎಂಬ ವಿಷಯ ಗೊತ್ತಿದ್ದರೂ ಅರ್ಧಕ್ಕೆ ನಿಂತ ಸ್ಥಳದ ವಾಸ್ತವ ಸತ್ಯ ಪರಿಶೀಲನೆ ಮಾಡಬೇಕಿತ್ತು. ಪರಿಶೀಲನೆಗೊಂದು ಬಂದು ನೇರವಾಗಿ ಮರಳಿದು ನಮಗೆ ಹಲವು ಸಂಶಯ ಮೂಡಿಸಿದೆ. ಸಿಇಒ ಅವರು ಬೇಜವಾಬ್ದಾರಿಗೆ ಮಾಹಿತಿಗಾಗಿ ಸರ್ಕಾರದ ಕಾರ್ಯದರ್ಶಿಗಳಿಗೆ ಪತ್ರ ಬರೆಯುತ್ತೇವೆ. ಸಂಗಮೇಶ್ ಮೇಟಿ ಹಾಗೂ ಅಜಯ್ ಕುಮಾರ್ ಕೋಟೆಗಾವಿ, ಜಿಲ್ಲಾ ಅಧ್ಯಕ್ಷರು, ಮಾಹಿತಿ ಹಕ್ಕು ವೇದಿಕೆ, ನಾಲತವಾಡ. ಈಗ ಈ ರೀತಿ ಇದು 30 ಬಂದ್ರೆ ಸೆಂಟ್ರಲ್ ಅದೇ ಬಿಟ್ರೆ ಆದರೆ ಫುಲ್ ಲೆಟರ್ ಬರ್ದಿದೆ. ಅದು ಗಿಡ ಅದು ಬಿಟ್ಟು ಆಗಬೇಕಲ್ಲ ಅವರು ಸರ್. ದೂರದೃಷ್ಟಿ ಒಳಗೆ ಅಭಿವೃದ್ಧಿ ಪರ ಚಿಂತನೆ ಇಟ್ಟುಕೊಂಡು ಸರ್ಕಾರದ ಮಕ್ಕಳು ನಾವು ಬೆಳೆಸ ಬಿಡ್ತೀವಿ ಅಷ್ಟೇ. ನಮ್ಗೇನು ನಾವು ಮೊನ್ನೆ ಈ ಕೆಲಸ ನಿಂತ್ಕೊಂಡ್ರಿ 1 ತಿಂಗಳ ಮ್ಯಾಗ ಆಯ್ತು. ನಾವೇನು ಹೇಳಿ ಸರ್ಗೆ ಯಾರಪ್ಪ ಏನಿದೆ ನನಗೆ ವರ್ಕ್ ಆರ್ಡರ್ ಕೊಡ್ರಿ, ಕಾಪಿ ಕೊಡ್ತೀವಿ ಬಿಡಂತ 1 ತಿಂಗಳ ಮ್ಯಾಗ ಆಯ್ತು. ಎಸ್ಟಿಮೇಟ್ ಕಾಪಿ ಇರ್ತದೆ ಅವ್ರ ಆಫೀಸ್ಗೆ ಏನಿಲ್ಲ ಸರ್. ನೀವು ಸರ್ಕಾರದ ಅಧಿಕಾರಿಗಳಾಗಿ ಬಂದಿರಿ, ಸಮಸ್ಯೆಯನ್ನು ನಿಗ್ರಹಿಸುವಂಥದ್ದು ಅದು ನಿಮ್ಮ ಕೈಗೆ, ನಾವು ನಿಮ್ಮ ಕೈಗೆ ಸಾಧ್ಯ ಇಲ್ಲ. ಅಂದ್ರೆ ನಾವು ಬ್ಯಾಡ ಅಂತ ಕ್ಲೋಸ್ ಮಾಡ್ತೀರಿ ಸರ್. ಅಧಿಕಾರ ನಿಮ್ಮ ಕೈಗೆ ಅದ ರೀ, ಅಧಿಕಾರ ನಿಮ್ಮ ಕೈಗೆ, ನಮ್ಮ ಕೈಗಿಲ್ಲ. ನಾವು ಏನದ ಸಾಧ್ಯ ಸರ್. ನೀವೀಗ ನಾ ಸ್ಪಷ್ಟ ಅರ್ಥ ಮಾಡ್ಕೊಡ್ರಿ. ನೀವು ನಮಗೆ ಸಂಧಾನ ಮಾಡಕ್ ಬಂದಿರೋ, ಸಮಸ್ಯೆ ಬೆಳೆಸಕ್ ಬಂದಿರೋ? ಸಂಧಾನ ಅಂದ್ರೆ ಬೇಡ, ಹೋಗ್ಬಿಡ್ರಿ, ನಾವು ಮಾಡ್ಕೊತೀವಿ. ಕೇಳ್ರಿ, ಸರ್ಕಾರ ಕೇಳ್ರಿ, ಸರ್ಕಾರ ಕೇಳ್ರಿ, ಯಾರೇ ನಾವ್ಯಾಕೆ ಕೇಳ್ಬೇಕಾ? ಹಾಕಿಲ್ಲ ನೋಡ್ರಿ, ಹೆಂಗ್ ಮಾಡ್ತೀರಿ ಮಾಡ್ರಿ. ಈಗ ನಿಮ್ದೇ ಅಧಿಕಾರ ಬಂದು ನೀವು ಮಾಡೋದ್ರೆ ಹೆಂಗ್ ಮಾಡ್ತೀರಿ? ಸೊಲ್ಯೂಷನ್ ಏನ್ ಕೇಳ್ತಿರಲ್ಲ ಈಗ ಆಫೀಸರ್ ಕೇಳ್ರಿ. ಮತ್ತೆ ಅವ್ರು ಕೇಳ್ರಿ, ನಾನು ಜಿಲ್ಲಾ ಪಂಚಾಯತ್ ಸಿಇಒ ಅಧ್ಯಕ್ಷ, ನಾನು ಸಿಎಂ ಎಲ್ಲ ಕೇಳಕ ಅವ್ರು ಕೇಳ್ರಿ.
ಅವ್ರು ಬಂದಿಂದ ಮಾಡ್ಲಿ ಅವ್ರು ಹೇಳ್ತಾನೆ ಸೊಲ್ಯೂಷನ್ ಆಗ್ತಾನೆ. ಅಲ್ಲ ಸಾ ಈಗ ಎಲ್ಲ ಆ ಕಡೆಗೂ ಮಾಡಂಗಿಲ್ಲ ಈ ಕಡೆಗೂ ಮಾಡಿಲ್ಲ ಏನ್ ಮಾಡ್ಬೇಕು ಸೊಲ್ಯೂಷನ್ ಅಂದ್ರೆ ಈ ವರ್ಕ್ ನಂಗೆ ಚಲೋ ಮಾಡ್ರಿ ಅಲ್ಲ ಬಾ ಈಗ ಎಂತ ಪ್ರಾಜೆಕ್ಟ್ ನಂಗೆ ಚಲೋ ಮಾಡ್ರಿ ಸರ್ ನೀವು ನಾವೇ ಹಾಕತ್ತೀವಿ. ಆಯ್ತ್ರಪ್ಪ, ಈಗ ನಾವು ಏನ್ ಮಾಡ್ಬೇಕು ಹೇಳ್ರಿ ನೀವು. ಸರ್ಕಾರ ಕೇಳ್ರಿ ನಿಮ್ಗೆ ಯಾರು ಹಾಳಾಗತ್ತೆ ಅನ್ನೋದಕ್ಕೆ ಅವ್ರು ನಿಂದ್ರಿಸಿದ ನಮ್ದು ಇಂಟೆನ್ಷನ್ ಯಾರಿಗೆ ಅರ್ಥ ಆಗ್ತಾ ಇಲ್ಲ ನಿಮ್ಗೆ ಹೌದು, ಈಗ ಒಂದು ಎಲ್ಲರ ಪೈಪ್ ಎಲ್ಲ ಮುಂದಕ್ಕೂ ನೀವು ಇದು ಮಾಡಬಹುದು. 10 ವರ್ಷ ಮಾಡ್ಯಾರಿ ಪೈಪ್ ಹೊಡೆದ್ರೆ ಅಡ್ಜಸ್ಟ್ ಮಾಡ್ಯಾರ. ನಮ್ದು 5 ವರ್ಷ ನಮ್ದೇ ಮೇಂಟೆನೆನ್ಸ್ ಇದೆ ಅಲ್ಲೇ ಮಾಡಬಹುದು. ನಾವು ಇಲ್ಲಿ ಮಾಡೋದಲ್ಲ. ಮುಂದೆ ನಮಗೆ ಅಲ್ಲಿ ಮಾಡೋದು ನೀವೇನು ಕೆಲಸ ಇಲ್ಲ ಅಂತ ಹೇಳಿ ಮಾಡೋದು. ನಾವು ಅದನ್ನೇ ನಾವು ಎಲ್ಲಿ ಜಾಗ ಇದೆ ಅಲ್ಲಿ ಮಾಡಬೇಕು. ನಾವು ರೆಡಿ. ನಾವು ಅಲ್ಲಾದ್ರೆ ಅಲ್ಲಿ ಮಾಡೋಣ, ಇಲ್ಲಿ ಆದ್ರೆ ಇಲ್ಲಿ ಮಾಡೋಣ. ಈಗ ಅವ್ರು ಮಾಡಕ್ಕೆ ಇಂಜಿನಿಯರ್ ತೋರಿಸಿ ಅಲ್ಲಿ ಮಾಡ್ತಾರೆ. ಎಲ್ಲಿ ಮಾಡೋದು ನೋಡ್ರಿ ನಮ್ದು ಇಷ್ಟೇ ಫಸ್ಟ್ ಇಷ್ಟ ಹೇಳ ನಾನು ನಾಳೆ ದುರ್ದೃಷ್ಟ ಭವಿಷ್ಯತ್ನಾಗ ಇದು ಆತಂಕ ಮಾಡ್ತದ ಸಂಚಾರ ವ್ಯವಸ್ಥೆಗೆ ನಾ ಹಾಕಂತೀವಿ ಅಷ್ಟೇ. ನೀವು ಎಲ್ಲ ನಮ್ ಕೇಳ್ತಕ್ಕದ್ದಲ್ಲ. ನಮ್ಮ ಆಫೀಸರ್ ಕೇಳ್ರಿ, ಆಫೀಸರ್ ಕೇಳ್ರಿ, ನನ್ನ ಕೇಳ್ತೀರಿ ನೀವು. ಆಫೀಸರ್ ಕೇಳ್ರಿ, ಅವರೆಲ್ಲ ಕೇಳ್ರಿ, ಸರ್ಕಾರ ಕೇಳ್ರಿ. ಮಾಡ್ರಿ ಸರ್, ಜಾಗ ಇಲ್ಲ, ನಾವೇನು ಗಿಡ ತೆಗಿಸಕ್ ಆಗಲ್ಲ. ಆ ಕಡೆ ಎನ್ಕ್ರೋಚ್ಮೆಂಟ್ ತೆಗಿಸಕ್ ಆಗಲ್ಲ. ಎಲ್ಲಿ ಜಾಗ ಇದೆ ಅಲ್ಲಿ ಮಾಡಕ್ಕಾಗತ್ತೆ. ಅಂದ್ರೆ ಎಲ್ಲರ ಮುಂದೆ ಭವಿಷ್ಯತ್ತೆ ಯೂಸ್ ಎಲ್ಲ ಅಲ್ಲಾಡಿಬೇಕೇನಿದು ಇಲ್ರಿ ಬರ್ಬಾರ್ದ ಅಲ್ಲಿ ಮುಂದೆ ಮತ್ತೆ ಅಲೈನ್ಮೆಂಟೇ ನಮ್ದು ಈಗ ಇದು ಹೊಸ ಯೋಜನೆ ಇದು. ಯೋಜನೆ ಅಂದ್ರೆ ಎಲ್ಲರೂ ಆನಂದ ಇರ್ತಾರೆ. ಸಾಹೇಬ್ರ ದಯಮಾಡಿ ಅರ್ಥ ಮಾಡ್ಕೊಡ್ರಿ, ನಮ್ದೇನು ಸ್ವಾರ್ಥ ಇಲ್ಲ. ನಾನು ಯಾವ್ದಕ್ಕೂ ಆಮಿಷಕ್ಕೆ ಬೇಡಿಕೆ ಇಟ್ಟಿಲ್ಲ. ನಾ ಅರ್ಥ ಮಾಡ್ಕೊಡ್ರಿ ದಯಮಾಡಿ. ಅದು ವ್ಯವಸ್ಥೆ ಮಾಡ್ಕೋಬೇಕು ನೀವು. ಸರ್ಕಾರ ಮಾತಾಡೋದೇ ಇಲ್ಲ. ನಾವು 22 ಮೀಟರ್ ಬಿಟ್ಟು ಅವ್ರು ಮಾಡಬೇಕು. ಅವರೆಲ್ಲ ನೀವೇ ಹಂಗೆ ಮಾಡ್ತೀರಿ. ನಮ್ಮ ಲ್ಯಾಂಡ್ ಅಲ್ಲಿ ಯಾರು ಬಂದಿದೆ, ನಮ್ಗೆ ದುಡ್ಡು ಕೊಟ್ಟಿದೆ ಅಂತಾರೆ ಅವರು. ಅದು ಯಾರು ಬಗೆಹರಿಸಬೇಕು? ನಾವು ಸರ್ಕಾರ ಕೇಳ್ರಿ, ಕೇಳ್ರಿ, ಕೇಳ್ರಿ. ನಮ್ಗೆ ನನ್ನ ಅಂಡರ್ನಾಗ ಐತ್ರಿ, ಅದು ನನ್ನ ಕಬ್ಜ ಐತಿ. ಇದು ಹೆಂಗ್ ಮಾಡ್ತೀರಿ ಹೇಳ್ರಿ? ಈಗ ಇದು ಹೆಂಗ್ ಬಗೆಹರಿಸ್ತೀರಿ ನಾಳೆ ನೀವು? ಈ ರಸ್ತೆ ಪೈಪ್ ನೋಡಿ ಮಧ್ಯ ನಡೀತದ? ಈ ಮಧ್ಯ ನಡೀತದ? ಈ ನಾಳೆ ಮತ್ತೆ ಮಧ್ಯ ಆಗತ್ತದ? ಈಗ ಅಲ್ಲೇ ಟೌನ್ ಟೌನ್ ಒಳಗೆ ರೋಡ್ ಇದೆಲ್ಲ ಅದು ನೀವು ಚರ್ಚೆ ಮಾಡಿದ್ರೆ ನೀವು ಇಷ್ಟು ಮಾಡಿ ನೀವು ಬೇಡ ಅಂತ ಹೇಳಿದ್ರೆ ನಾನೆಲ್ಲ ಗಟ್ಟಿಗೆ ಬಂದಿಲ್ಲ. ಈಗ ನೋಡ್ರಿ 4,700 ಕೋಟಿ ಬೆಲೆನಿಲ್ಲ. ಅದು ಯಾರ್ದು ಅಡ್ಬಿಟ್ರು ಬಿಡ್ತಾನ ಸಿಗ್ರಿ ಎಲ್ಲ ನೀವು ನನಗೆ ಹೇಳಿದ ಅರ್ಥ ಆಗ್ತಿಲ್ರಿ. ನೀವು ಕೆಲಸ ಮಾಡೋ 100 ನಾನು ನಿನ್ ಜಾಗದಾಗಿದ್ರು ಅದೇ ತೊಂದ್ರೆ ಇಲ್ಲ. ಈಗ ಅಧಿಕಾರಿಗಳು ಬರ್ಬೇಕಂತ ಇಷ್ಟ ನೀವು ಕೇಳ್ತೀರಿ. ಮತ್ತೊಂದು ಏನಿಲ್ಲ, ನಿಮ್ ಜೊತೆ ಆಗೋದಿಲ್ಲ. ನಿಮ್ ಜೊತೆ ಏನಂದ್ರ ಆ ಅಧಿಕಾರಿ ನಮ್ಮನ್ನ ನೀವು ತಿಳ್ಕೊಬಾರ್ರಿ. ನಂದು ಡಿಗ್ರಿ ಆಗ್ಯದ, ನಾ ಇಂಜಿನಿಯರ್ ಬಂದ್ ಕೊಟ್ಟಾನ್ರಿ. ಇಲ್ಲಿ ಕೊಟ್ಟ ಲೆಟರ್ ಕೊಟ್ಟಾನವ. ಸೆಟ್ಮೆಂಟ್ ಮಾಡ್ರೆ ಬರಲ್ಲ ಅವರು. ನಾನು ಹಂಗೆ ಬಂದಿಲ್ಲ, ನಾನು ತಟ್ಟಲ್ಲ. ಕುಳಿಕ್ ನಾ ಕೊಡೋಕಿನ ಅಷ್ಟೇ ಹೇಳಿಕಂದ್ರೆ ಕೊಡೋಕಿನ ಏನು ತೊಂದ್ರೆ ಇಲ್ಲ. ಅವ್ರು ಬರ್ಬೇಕಿಲ್ಲ ಅಧಿಕಾರಿಗಳು, ಅವ್ರು ಇರ್ಬೇಕಿಲ್ಲ. ಏನು ಇಲ್ಲ, ನಾಳೆ ಅಲ್ಲಿ ಮುಂದಕ್ಕೆ ಹೋದ್ರೆ ಜಂಕ್ಷನ್ ಲೆಫ್ಟ್ ತೆಗೊಂಡ್ರೆ ನಾವು ಸ್ಕೂಲ್ ಪಕ್ಕ ಅಲ್ಲಿ ಏನು ಜಾಗನೇ ಇಲ್ಲ. ರೋಡ್ ಕಟ್ಟಕ್ಕೆ ಮಾಡ್ಬೇಕು, ರೋಡ್ನಾಗೆ ಮಾಡ್ಬೇಕು. ಜಾಗನೇ ಇಲ್ಲ. ನಾವೇನು ಬಿಲ್ಡಿಂಗ್ ಡಿಮಾಂಡ್ಸ್ ಮಾಡಕ್ಕಾಗತ್ತಾ? ನೋಟಿಸ್ ಕೊಟ್ಟು 10 ಕಿಲೋಮೀಟರ್ ಅವಾಯ್ಡ್ ಮಾಡ್ಕೊಂಡು
ನಿಮ್ ಜಾಗ ಇದ್ರೆ ನೀವೇ ಬಿಡಲ್ಲ ಸಾಹೇಬ್ರೆ. ಇಲ್ಲ, ನಿಮ್ ಜಮೀನ್ ಇದ್ರೆ ನಿಮ್ ಜಾಗ ಇದ್ರೆ ನೀವೇ ಬಿಡಲ್ಲ ಫಸ್ಟ್. 10 ಮೀಟರ್ ರೋಡ್ ಆಗ್ಯದಲ್ಲ ಈಗ ಅಲ್ರಿ ಚಿಮ್ಮಲ್ಗಿ ಎಫ್ಐಸಿನೂ 30 ಮೀಟರ್ ಅದ ಅಲ್ಲ ಇಷ್ಟೆಲ್ಲ ಮುಂದೆ LBC ನೂ ಯೋಚನೆ 20 ಮೀಟರ್ ಮಾಡೋರು ಅದ. ಬಿಟ್ಟೇ ಮಾಡ್ತಾರೋ. ನಿಮ್ಮ ಲೆಂತ್ ಕಮ್ಮಿ ಆಗ್ತದ ಬೈಪಾಸ್ ಹೋಗ್ತದ ಅದಕ್ಕೆ ಯಾಕೆ ಮಾಡತ್ತೀರಿ ನೀವು ಎಲ್ಲಿ ಬೈಪಾಸ್ ಆಗ್ತದೆ ಎಫ್ಐಸಿ ಮ್ಯಾಗ ಹೋದ್ರೆ ಎಲ್ಲ ನೋಡಿ ಅದು ಆಗಲ್ಲ ಅಂತ ನೀವು ಹೇಳಿದ್ರಿ. ಹುಡುಗನ ಒಂದು ವರ್ಷದಿಂದ ಅದೆಲ್ಲ ನೋಡಿ ಮುಂದೆ ನೀವು ಹೌದ್ರಿ ನಾಳೆ ಊರಾಗ ಮಾಡ್ಕೊಂಡ್ರು. ಯೂಶಲಿ ಕೆಲಸ ಆಗದ ನೀವು ಬೇಕಂದ್ರೆ ಒಂದ್ಸರಿ ನಾಗರಕೋಟೆ ಕುಡಿದ ಪೈಪ್ ಬಂದಾವ್ ನಮ್ಮ ಪೈಪ್ ಬಂದಾವ್ ಸರ್ಕಾರ ಜಾಗ ಭಾಳ ಹತ್ತಿ ಅದ ಇದು LBC ಕ್ಯಾನಲ್ ನೀರು ಮುಂದೆ ಹೋಗ್ಕೊಡ್ರೆ ಮುಂದೆ ಹೋಗಲ್ದು ಮುಂದೆ ರೈತರಿಗೆ ನೀರು ಹೋಗಲ್ರಿ ನಂಬರ್ 72 ಕಿಲೋಮೀಟರ್ ಮುಂದೆ 80 ಕಿಲೋಮೀಟರ್ ಹೋಗ್ಬೇಕನ್ನ 15 ಕಿಲೋಮೀಟರ್ ನೀರು ಹೋಗಕ್ ಸಾಧ್ಯ ಇಲ್ಲ ಫಿಲ್ಲಿಂಗ್ ವಿಷಯ ನಮ್ಗೇನಿಲ್ಲ ಅದು ಈಗ ನೋಡ್ರಿ ಅವ್ರಿಗೆ ನೀರು ಬೇಡ ಅಂದ್ರೆ ನಾವೇನ್ ಮಾಡಬೇಕು? ವಿಷಯ ನಮ್ಗೇನಿಲ್ಲ ಅವ್ರು ಮಾಡ್ಸಂತ ನಮ್ಗೆ ತಿಳಿಸ್ರಿ ಅವ್ರ ಅಧಿಕಾರಿಗಳು ಬೇಕು ಮಾಡಿದ್ರು ಯಾರು ಟೆಕ್ನಿಕಲ್ ವಿಷಯ ನಿಮ್ಗೆ ಹೋಗಿ ಯಾಕೆ ಬೇಡ ಅಂತ ಹೇಳ್ತೀರಿ ನೀವು ಅವಾರ್ಡ್ ದುಡ್ಡು ತಗೊಂಡ್ರೆ 30 ಮೀಟರ್ ಲೆಂತ್ ಐತಿ ಯಾಕೆ ಅಲ್ಲೇ ಬೇಡಂತ ರೈತರು ಅವಾರ್ಡ್ ಆಗ್ಯದ ರೊಕ್ಕ ತಗೊಂಡ್ರ 30 ಮೀಟರ್ ಲೆಂತ್ ಅದ ಅಲ್ಲೇ ಹೋಗ್ಬಾರ್ದು ಎಫ್ಎಸ್ ಮ್ಯಾಗ ನೀವು ಸರ್ ನೀವು ಕ್ವಶನ್ ಮಾಡ್ತೀರಿ ಬರೀ ಕ್ವಶನ್ ಹುಡುಕಾಕತ್ತೀರಿ ನೀವು ಮಾಡಂಗಿಲ್ಲ ನೀವು ನಿಮ್ಮ ಕಡೆ ನಾ ಏನು ಹೇಳ್ರಿ ನೀವು ಕೆಲಸ ಮಾಡೋರಿ ಕೆಲಸ ಎಲ್ಲಿ ಚರ್ಚೆ ಮಾಡಿ ಎಲ್ಲರಿಗೂ ಸರ್ ನಮ್ಮ ಮನೆ ಸರಿಯಾಗಿ ಅಂತ ಹೇಳ್ತೀವಿ ಲೇಬರ್ಗೆ ಸರ್ಕಾರ ಅಂದ್ರೆ ಒಂದು ಕೆಲಸ ಮಾಡ್ರಿ ಕಂಪ್ನಿಯಿಂದ ಬರ್ಕೊಡಿ ಈ ಪೈಪ್ ಸಂಖ್ಯೆ ಕೆಲಸ ಇದೆಯಲ್ಲ ಈ ಯೋಜನೆ ಕೂಡ ಮೇಂಟೈನ್ ಮಾಡ್ತಾರೆ 5 ಸಲ ಕಾಯಂ ಬರ್ದು ಕೊಡ್ರಿ ನೀವು ಇಷ್ಟಕ್ಕೆ ನೀವು ಅವ್ರ ಬಗ್ಗೆ ಸಮಸ್ಯೆ ಅಲ್ಲ ಇದು ಏನೂ ಆಗಲ್ಲ ನೀವು ಒಂದಿನ ಸುಮ್ಮನೆ ಮಾಡ್ಕೊಳ್ಬೇಕಿದ್ರೆ ನೀವು ಇಟ್ಟು ಹೋದ್ರೆ ಏನಾಗೋದಿಲ್ಲ ಹೋಗೋದಲ್ಲ ಮತ್ತೆ ಕರೆಕ್ಟ್ ಹೊರಗೆ ಹೋಗ್ಬೇಡ್ರಿ ನೀವು ಮತ್ತೇನು ನೀವು ದಾಸಿ ಮಾಡಂಗಿದ್ರೆ ಸ್ವಲ್ಪ ಚಲೋ ಮಾಡ್ರಿ ಹೆಂಗೆ ಮಾಡ್ತೀರಿ ನೋಡು ಮತ್ತೆ